I hope ಲಿಪ್ ಕೊಡಾಕತ್ತೀನಿ ಇತ್ತೀಚೆಗೆ. ಎಸ್ guys. I try to my best. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನನ್ನೆಲ್ಲರೂ ಮಿಸ್ ಮಾಡ್ಕೊಂಡಿರಿ ಅನ್ಕೊತೀನಿ. 3 to 4 ಮಂತ್ ಆಯಿತು ನಾನು ಯಾವುದೂ ವ್ಲಾಗ್ ಆಗಿಲ್ಲ ಕರೆಕ್ಟಾಗಿ. ಲಾಸ್ಟ್ ವ್ಲಾಗ್ ಎಕ್ಸಾಕ್ಟ್ಲಿ 3 to 4 ಮಂತ್ಸ್ ಆಯ್ತು ನಾನು ಯಾವುದೂ ವ್ಲಾಗ್ ಹಾಕಿಲ್ಲ. ಸಮ್ ರೀಸನ್ಸಿಗೆ ನಾನೇನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ನಾನು ಹೊಸ ಕಾನ್ಸೆಪ್ಟ್ ಜೊತೆ ಬಂದೀನಿ. ಏನಪ್ಪ ಅಂದ್ರೆ ನಾನು ರೆಗ್ಯುಲರ್ ಆಗಿ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತೇಳಿ ನಿಮ್ಗೊಂದು ಸಣ್ಣ ಟ್ಯುಟೋರಿಯಲ್ ತೋರ್ಸೋಮಂತೇಳಿ ಹೊಸ ಕಾನ್ಸೆಪ್ಟ್ ಜೊತೆ ಬಂದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನಾನು ಆಲ್ರೆಡಿ ಸ್ಕಿನ್ ಪ್ರೆಪ್ ಮಾಡ್ಕೊಂಡ್ಬಿಟ್ಟೀನಿ. ನಿಮ್ಗೆ ಅಂದ್ರೆ ಸ್ಕಿನ್ ಪ್ರೆಪ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಸ್ಕಿನ್ ಎಲ್ಲ ಆ ಪ್ರಾಡಕ್ಟ್ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೇಕಪ್ ಏನೇ ಆಗಲಿ ನಿಮ್ಮ ಮೇಲೆ ಏನಾಗುತ್ತೆ ಪ್ರಾಡಕ್ಟ್ ಅದಕ್ಕೆ ಕರೆಕ್ಟಾಗಿ ಸೆಟಲ್ಡ್ ಆಗುತ್ತಾ. ಆಮೇಲೆ ಮೇಕಪ್ ಫ್ಲಾಲೆಸ್ ಆಗಿ ಕಾಣಿಸುತ್ತಾ. ಸೊ ದಟ್ ನಾನು ಆಲ್ರೆಡಿ ಮಾಡಿಕೊಂಡು ನಾರ್ಮಲ್ ಯೂಶುವಲ್ ಆಗಿ ಟೋನರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಈ ಮೂರು ನಾನು ಆಲ್ರೆಡಿ ಒಂದು 2 to 3 ಮಿನಿಟ್ಸ್ ಆಯಿತು. ಆಲ್ರೆಡಿ ನಿಮ್ಗೆ ನೋಡ್ತಿರ್ಬೋದು, ಗೊತ್ತಾಗ್ತಿರುತ್ತೆ ನಿಮ್ಗೆ ಡಿಫ್ರೆನ್ಸ್ ಯಾವ ಥರ ಇರುತ್ತೆ ಅಂತೇಳಿ. ನನ್ನ ಸ್ಕಿನ್ ಆಯಿಲ್ ಕೈಂಡ್ ಆಫ್ ನಂದು ಆಯಿಲಿ ಸ್ಕಿನ್ ಟೋನ್ ಐತಿ. ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಇನ್ನೊಂದು, ನನ್ನ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ಇವಾಗಲೇ ಏನೂ ಹೇಳಲ್ಲ. ನಿಮಗೆ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ನಿಮ್ಗೆ ಶೇರ್ ಮಾಡಿಕೊಡ್ತೀನಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಒಳಗೂ ಆ್ಯಡ್ ಮಾಡ್ತೀನಿ. ಆಮೇಲೆ ನಾನು ಡೈರೆಕ್ಟ್ ಕಲರ್ ಕರೆಕ್ಟರ್ಗೆ ಹೋಗ್ತೀನಿ. ಯಾಕಪ್ಪ ಅಂದ್ರೆ ನಾನು ಜಸ್ಟ್ ಕಲರ್ ಕರೆಕ್ಟ್ರಿಂದನೂ ಮೇಕಪ್ ಮುಗಿಸ್ಕೊಂಡ್ಬಿಡ್ತೀನಿ ಒಂದೊಂದ್ಸಲ. ಸೊ ದಟ್ ಅದಕ್ಕೆ ಇತ್ತೀಚೆಗಂತೂ ಫುಲ್ ಮೇಕಪ್ ಸಾರಿ ನಾನು ಏನು ಮಾತಾಡಕ್ಕೆ ನಂಗೆ ಗೊತ್ತಾ. ಇತ್ತೀಚೆಗಂತೂ ಫುಲ್ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟವು ಇವಾಗ. ಮೇಕಪ್ ಪೇಜ್ ಒಳಗೆ ನಾನು ಇನ್ಫಾರ್ಮೇಟಿವ್ ವಿಡಿಯೋಸ್ ಅಂದರೆ ಬ್ಯೂಟಿ ಟಿಪ್ಸ್ ಬಗ್ಗೆ ನಾನು ವಿಡಿಯೋಸ್ ಮಾಡತ್ತೀನಿ. ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ನಾನು ಇದನ್ನ ಕೆಳಗಡೆ ನಾನು ಮೆನ್ಷನ್ ಮಾಡಿರ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್, ಹೋಗಿ ಚೆಕ್ಔಟ್ ಮಾಡಿರಿ ಆ್ಯಂಡ್ ಫಾಲೋ ಮಾಡ್ಕೊಳ್ರಿ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಸೊ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ ಆಗಿರಿ, ಆದಷ್ಟು ನಾನು ಯೂಟ್ಯೂಬ್ ಒಳಗೂ ಶಾರ್ಟ್ಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಮೇಕಪ್ ಕರೆಕ್ಟರ್ ಮಾಡ್ಕೊಂಡು ನಮ್ಮ ಮಿರರ್ ಇಲ್ಲ ಐತಿ. ಸೊ ನಾನು ಏನು ಎಲ್ಲಿ ನೋಡ್ಬೇಕು ಅನ್ನೋದು ಗೊತ್ತಾಗೋದು. ಕಲ್ಸಿ ಏನು ಮಾತಾಡಬೇಕು. ಆ್ಯಂಡ್ ಇನ್ನೊಂದು, ನಾನು ಆಸ್ಮಿ ಕ್ವಶನ್ಸ್ ಎಲ್ಲ ಆಗ್ಬೇಕು ಅಂದ್ಕೊಂಡಿದ್ದೆ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ ಬಗ್ಗೆ. ನೀವೇನಾದರೂ ಡೌಟ್ ಇದ್ದರೆ ಕೇಳ್ಬೋದು ಅಂತೇಳಿ. ಸೊ ಮೊನ್ನೆ ಹಾಕಿದ್ದೆ, ಬಟ್ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಸಾರಿ ಗೈಸ್. ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನಾಗಿ ಬ್ಲೆಂಡ್ ಆಯಿತು ಕರೆಕ್ಟಾಗಿ. ಜಾಸ್ತಿ ನಾನು ಇವನ್ ಮೇಕಪ್ ಜಾಸ್ತಿನೂ ಮಾಡ್ಕೊಳ್ಳೋದಿಲ್ಲ. ನಾರ್ಮಲಾಗಂತೂ ನಾನು ಮೇಕಪ್ಪೇ ಮಾಡ್ಕೊಳ್ಳಲ್ಲ. ನಾನು ವೀಡಿಯೋಸ್ ಮಾಡಬೇಕು ಅಂತಂದ್ರೆ ಈ ಥರ ಏನಾದರೂ ಮಾಡ್ಬೇಕಂದಾಗ ಮಾತ್ರ ನಾನು ಮೇಕಪ್ ಮಾಡ್ಕೋತೀನಿ. ಈವನ್ ನನ್ನ ಫ್ಯಾಮಿಲಿ ಫಂಕ್ಷನ್ಸ್ ಇವೆಂಟ್ಸ್ ಏನಾದರೂ ಇದ್ದರೂ ನಾನು ಮೇಕಪ್ ಮಾಡ್ಕೊಳ್ಳಲ್ಲ. ಬಿಕಾಸ್ ನಾನು ಡೈಲಿ ವ್ಲಾಗ್ಸ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿನಿ. ನೀವೆಲ್ಲ ಏನು ಹೇಳ್ತೀರಿ? ಬಟ್ ಡೈಲಿ ವ್ಲಾಗ್ಸ್ ಮಾಡ್ಬೋದು, ಏನು ಕಷ್ಟ ಇಲ್ಲ. ನನಗೆ ಎಡಿಟಿಂದ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಇವಾಗಂತೂ. ಎಡಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಹೆಂಗೆ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇನ್ನೊಂದು ಜಾಸ್ತಿ ಸ್ಟ್ರೆಸ್ ಆಗ್ತೈತೆ ನನಗೆ. ಎಡಿಟ್ ಮಾಡೋದು ಜಾಸ್ತಿ ತಲೆನೋವು ಆಗ್ಬಿಟ್ಟೈತಿ. ಇನ್ನೊಂದು ಗೈಸ್, ನನ್ನ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಇತ್ತೀಚೆಗಂತೂ. ಸೊ ನಾನು ನಾರ್ಮಲ್ ಒಂದು ಇನ್ಸ್ಟಾ ರೀಲ್ ಮಾಡ್ಬೇಕಂದ್ರೂ ನಾನು 2-3 ಆ್ಯಪ್ ಎಲ್ಲ ಡಿಲೀಟ್ ಮಾಡ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಹಾಕ್ಕೊಂಡು ನಂದು ತಲೆನೋವು ಯಾಕೆ ಹೇಳ್ತೀರಿ. ಗೈಸ್, ನೀವು ಮತ್ತೆ ಯಾವ ಥರ ಮೇಕಪ್ ಟ್ಯುಟೋರಿಯಲ್ಸ್ ಬೇಕು ಆ್ಯಂಡ್ ಹೇರ್ ಟ್ಯುಟೋರಿಯಲ್ಸ್, ನೆಕ್ಸ್ಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ರುಟೀನ್ ಯಾವುದಾದ್ರೂ ಬೇಕು ಅಂತಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕ್ರಿ. ಡಿಯರ್ ಮೈ ಗರ್ಲ್ಸ್, ನಿಮ್ಗೆ ಹೇಳತ್ತೀನಿ ನಾನು, ಕಮೆಂಟ್ ಒಳಗೆ ಕಮೆಂಟ್ ಹಾಕ್ರಿ. ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬ್ಲಷ್ ಗೈಸ್, ಯಾರ್ಯಾರಿಗೆಲ್ಲ ಬ್ಲಷ್ ನನಗೆ ಇಷ್ಟ ಆಗುತ್ತೆ. ನನಗಲ್ಲ, ಆಬ್ವಿಯಸ್ಲಿ ಎಲ್ಲ ಹುಡುಗಿರ್ಗೂ ಬ್ಲಷ್ ಅಂದರೆ ಇಷ್ಟ ಆಗುತ್ತೆ. ವಿತೌಟ್ ಬ್ಲಷ್ ಯಾರು ಗೈಸ್, ನಾನು ಐ ಮೇಕಪ್ ಏನೂ ಮಾಡ್ಕೊಳ್ಳಲ್ಲ. ನಾರ್ಮಲ್ ಆಗಿ ಬ್ಲಷ್ ಏನಿರುತ್ತೆ ಅದನ್ನು ನಾನು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ.
ಇನ್ನೊಂದು ನಿಮ್ಗೆ ಏನು ಡೌಟ್ ಬರುತ್ತೆ ಅಂತಂದ್ರೆ ಒಬ್ಬೊಬ್ರು ಬ್ಲೆಂಡರ್ ಇಂದ ಯೂಸ್ ಮಾಡ್ಕೋತಾರ ಅಂಡ್ ಒಬ್ಬೊಬ್ರು ಬ್ರಷ್ ಯೂಸ್ ಮಾಡ್ಕೊತಾರ. ನೀವ್ಯಾಕೆ ಬ್ರಷ್ ಯೂಸ್ ಮಾಡಲ್ಲ ಅನ್ಕೊಂತೀರಿ. ಬಟ್ ನನಗೆ ಬ್ರಷ್ಗಿನ್ನು ಬ್ಲೆಂಡರ ನನಗೆ ಜಾಸ್ತಿ ಕಂಫರ್ಟಬಲ್ ಅನ್ಸುತ್ತೆ. ಸೊ ದ್ಯಾಟ್ ನಾನು ಯಾವಾಗ್ಲೂ ಬ್ಲಷ್ ಬ್ಲೆಂಡರೇ ಯೂಸ್ ಮಾಡ್ತೀನಿ ಜಾಸ್ತಿ. ಈವನ್ ನನ್ನ ಕ್ಲೈಂಟ್ಸ್ಗಾದ್ರೂ ಅಷ್ಟೇ, ಜಾಸ್ತಿ ನನ್ನ ಬ್ರಷಸ್ಗಿನ ನಾನು ಬ್ಲೆಂಡರ ಜಾಸ್ತಿ ಯೂಸ್ ಮಾಡ್ತೀನಿ. ಅದೇನೋ ನನ್ಗೆ ನಾನು ಮೇಕಪ್ ಕಲಿಬೇಕಾದ್ರೂ ಯಾವಾಗಿಂದನೂ ನನ್ಗೆ ಅದ ಕಂಫರ್ಟಬಲ್ ಆಗಿಬಿಡ್ತೈತಿ. ಸೊ ದಟ್ ನಾನು ಯಾವಾಗ್ಲೂ ಅದೇ ಯೂಸ್ ಮಾಡ್ತೀನಿ. ಗೈಸ್, ಇನ್ನೊಂದು ನಾನು ಸೆಲ್ಫ್ ಮೇಕಪ್ ಕ್ಲಾಸ್ ಅನೌನ್ಸ್ ಮಾಡೀನಿ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ, ಇದ ನಾನು ಅಂದ್ರೆ ಡೇಟ್ ಅನೌನ್ಸ್ ಮಾಡೀನಿ ಆಲ್ರೆಡಿ. ಬಟ್ ಡೇಟ್ ನಾನು ಮತ್ತೆ ಚೇಂಜ್ ಮಾಡ್ಬೇಕು ಅನ್ಕೊಂಡಿನಿ. ಅಂದ್ರೆ ವೀಕ್ ಡೇಸ್ ನಾನು ಅನೌನ್ಸ್ ಮಾಡಿದ್ದು. ಸೊ ವೀಕ್ ಡೇಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ನಾನು ವೀಕೆಂಡ್ ಮಾಡ್ಕೋಬೇಕಂತ ಪ್ಲಾನ್ ಮಾಡತ್ತೀನಿ. ಆರ್ ಯು ಗೈಸ್ ಇಂಟ್ರೆಸ್ಟೆಡ್? ಪ್ಲೀಸ್ ನನ್ನ ಪೇಜ್ಗೆ ಹೋಗಿ ನೀವು ನಿಮಗೆ DM ಎಲ್ಲ ಕಾಲ್ ಮಾಡ್ಬೋದು ಡೈರೆಕ್ಟ್ ಆಗಿ. ಎಲ್ಲಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಕತ್ತಿಲ್ಲ ಇದ್ರೊಳಗ, ಈ ಪರ್ಟಿಕ್ಯುಲರ್ ವಿಡಿಯೋದಾಗ. ಸೊ ಗೈಸ್, ಇಷ್ಟೇ ನನ್ನ ಮೇಕಪ್. ಇಷ್ಟೇ ಗೈಸ್, ಪೌಡರ್ ಸೆಟಲ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ನಾನು ಎಲ್ಲಾನು ಫೇಸ್ ಫುಲ್ ನಾನು ಪೌಡರ್ ಸೆಟ್ ಮಾಡ್ಕೊಳ್ಳಲ್ಲ. ಜಸ್ಟ್ ನಾನು ಆಯಿಲಿ ಏರಿಯಾದಾಗ ಮಾತ್ರ ನಾನು ಸೆಟ್ ಮಾಡ್ಕೊತೀನಿ. ಜಸ್ಟ್ ಡ್ಯಾಬ್ 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 ಡ್ಯಾಬ್. ವಿಡಿಯೋ ಆನ್ ಮಾಡಿದ ತಕ್ಷಣ ಯೂಟ್ಯೂಬ್ ಬ್ಲಾಗ್ ಏನಾದರೂ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ಬಾಯಿ ಒಳಗೆ ಮಾತೇ ಬರಲ್ಲ. ಆನ್ ನಾರ್ಮಲ್ ಟೈಮ್ ಒಳಗೆ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಟ 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 ಅಂತಿರ್ತೀನಿ ಯಾವಾಗ್ಲೂ. ನೀವು ಐಬ್ರೋಸ್ನ ಎಷ್ಟು ಎನ್ಹಾನ್ಸ್ ಮಾಡ್ಕೋತೀರಿ ನಿಮ್ಮ ಫೇಸ್ ಒಳಗೆ, ಅದ ಲುಕ್ ಕಾಣಿಸುತ್ತಾ. ಸೊ ಯಾರ್ಯಾರಿಗೆಲ್ಲ ಇನ್ನೂ ಐಬ್ರೋ ಫಿಲ್ ಮಾಡೋಕ್ಕೆ ಬರಲ್ಲಲ್ಲ, ನನ್ನ ಸೆಲ್ಫ್ ಮೇಕಪ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಹೇಳ್ಕೊಳ್ತೀನಿ ಯಾವ್ಯಾವ ಶೇಪ್ಗೆ ನೀವು ಯಾವ ಥರ ಐಬ್ರೋ ಫಿಲ್ ಮಾಡ್ಕೋಬೇಕು ಅಂತ ಹೇಳಿ. ಸರ್ ಸಾರಿ, ಜಸ್ಟ್ 699ಗೆ ಮೇಕಪ್ ಕ್ಲಾಸ್ ನಾನು ತೊಗೊಳತ್ತಿದ್ದು. ಆ್ಯಂಡ್ ಇಟ್ಸ್ ಆನ್ಲೈನ್ ಅಷ್ಟೇ ಇರುತ್ತಾ, ಆಫ್ಲೈನ್ ಅಲ್ಲ. ನೋಡ್ಬೋದು ನೀವು ಅಷ್ಟು ಕ್ಲೀನಾಗಿ ಫಿಲ್ ಮಾಡ್ಕೊಂಡಲ್ಲ. ನೆಕ್ಸ್ಟ್ ಇವತ್ತು ನಾನು ಲೈನರ್ ಹಾಕಲ್ಲ, ಹೈಲೈಟರ್. ನಾನು ಲಿಪ್ ಕೇರ್ ಹಾಕಿದ್ದೆ ಆಲ್ರೆಡಿ ಅವಾಗ್ಲೇನಾ. ಸೊ ಯಾವಾಗಲೂ ನನ್ನ ಕಡೆ ಲಿಪ್ ಲೈನರ್ ಕಲೆಕ್ಷನ್ಸ್ ಎಷ್ಟಾದಾವ ಅಂತೇಳಿ ನಾನು ಒಂದು ದಿನ ನಿಮಗೆ ತೋರಿಸ್ತೀನಿ ಎಷ್ಟದಾವ ಅಂತೇಳಿ. ಬಟ್ ನಾನು ಯೂಸ್ ಮಾಡೋದು ಇದು ಒಂದೇ, ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್. ಆಲ್ರೆಡಿ ಇದು ಎಲ್ಲ ಕಡೆ ವೈರಲ್ ಆಗಿ ಎಲ್ಲ ಇನ್ಫ್ಲುಯೆನ್ಸರ್ಸ್, ಎಲ್ಲ ಕ್ರಿಯೇಟರ್ಸ್ ಬ್ಯೂಟಿ ಟಿಪ್ಸ್ ಬಗ್ಗೆ, ಬ್ಯೂಟಿ ಮೇಕಪ್ ಆರ್ಟಿಸ್ಟ್ ಯಾರಿಗೆ ಕೇಳ್ಬೋದು, ಇದು ಒಂದು ಲಿಪ್ ಲೈನರ್ನ ಆಲ್ರೆಡಿ ತೋರಿಸ್ಬಿಟ್ಟಿರ್ತಾರ. ಸೊ ನಾನು ಹಂಗೆ ಬಟ್ ಕಲೆಕ್ಷನ್ಸ್ ಮಾತ್ರ ಜಾಸ್ತಿ ಅದಾವು ಲಿಪ್ ಲೈನರ್ಸ್ದು. ಬಟ್ ನಾನು ಹಚ್ಕೊಳ್ಳೋದು ಮಾತ್ರ ಇದು ಒಂದೇ. ಇದು ಸ್ವಲ್ಪ ಡ್ರೈ ಆಗಲಿ ಲಿಪ್ ಲೈನರ್ ಏನು ಹಾಕಿ ನಾನು. ಸೊ ಅದಾದಮೇಲೆ ನಾನು ಲಿಪ್ಸ್ಟಿಕ್ ಲಾಸ್ಟಿಗೆ ಹಾಕ್ತೀನಿ. ನೆಕ್ಸ್ಟ್ ನಾನು ಇವತ್ತು ಲೈನರ್ ಹಾಕಲ್ಲ ಅಂತ ಹೇಳಿದಲ್ಲ. ನನಗೆ ಇನ್ನೊಂದು ಕಾಜಲ್ ಸೂಟ್ ಆಗಲ್ಲ ಇತ್ತೀಚೆಗಂತೂ. ನನ್ನ ಸ್ಪ್ರೆಡ್ ಆಗಿ ಫುಲ್ ಇಲ್ಲೆಲ್ಲ ಬಂದ್ಬಿಟ್ಟಿರುತ್ತಾ. ಈ ಫುಲ್ ಐಸ್ ಎಲ್ಲ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಬಿಟ್ಟಿದೆ. ಇನ್ನೊಂದು ಇತ್ತೀಚೆಗೆ ನನ್ಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟೈತಲ್ಲ. ಸೊ ಅದು ಫುಲ್ ಸ್ಮಜ್ ಆಗಿ ಒಂಥರ ಕಾಣಿಸಕತ್ಬಿಟ್ಟೈತೆ ನನ್ಗೆ. ಆಮೇಲೆ ಓಕೆ ಹಾಕೋದು ಬೇಡ ಅಂತೇಳಿ ಸ್ವಲ್ಪ ಇತ್ತೀಚೆಗೆ ಕಮ್ಮಿ ಮಾಡೀನಿ. ಅಂದರೆ ಇವಾಗ ಹೆಂಗೆ ಮಾಡ್ತೀನಿ ಅಂತಂದ್ರೆ, ಮೇಲೆ ಲೈನರ್ ಹಾಕಿದ್ರೆ ಕೆಳಗೆ ಕಾಜಲ್ ಹಾಕಲ್ಲ, ಕಾಜಲ್ ಹಾಕಿದ್ರೆ ಮೇಲೆ ಲೈನರ್ ಹಾಕಲ್ಲ, ಹಂಗಾಗ್ಬಿಟ್ಟೈತೆ ಇವಾಗ. ಜಸ್ಟ್ ಮಸ್ಕಾರ ಅಷ್ಟೇ ಹಾಕೊಂಡ್ಬಿಡ್ತೀನಿ. ಎಲ್ಲಾರ ಇಲ್ಲೇ ಹೋಗ್ಬೇಕಾಗಿತ್ತು ಹೊರಗಡೆ ಅಂತ ಹೇಳಿದ್ರೆ ಇನ್ನೊಂದ್ಸಲ ಅದನ್ನೂ ಹಾಕಲ್ಲ. ನಿಮ್ಗೆ ಈಸಿ ಅಂತ ಅನ್ಸ್ಬೋದು ನಾನು ಇವತ್ತು ತೋರಿಸಿದ ವಿಡಿಯೋ. ಬಟ್ ನಾನು ನಾರ್ಮಲ್ ಆಗಿ ಮಾಡ್ಕೊಳ್ಳೋದೇ ಇಷ್ಟ. ಬಟ್ ನಾನು ಬೇಬಿ ಸ್ಟೆಪ್ಪಿಂದ ತೋರಿಸ್ಬೇಕು ಅಂತ ಹೇಳಿ ನಾನು ಫಸ್ಟ್ ಈ ವಿಡಿಯೋ ಮಾಡತ್ತಿದ್ದು. ದಟ್ಸ್ ಇಟ್. ಆ್ಯಂಡ್ ಗೈಸ್, ಫುಲ್ ಶಕೆ ಸ್ಟಾರ್ಟ್ ಆಗಿಬಿಡ್ತು. ಮೇಕಪ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ನಂಗೆ ಫುಲ್ ಸ್ವೆಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಏನಪ್ಪ ಅಂತಲೂ ಗೊತ್ತಿಲ್ಲ.
ಆ್ಯಂಡ್ ಗೈಸ್ ನಾನು ಇವಾಗ ಇತ್ತೀಚೆಗಂತೂ ಜಾಸ್ತಿ ನ್ಯಾಚುರಲ್ ಕರ್ಲ್ಸ್ ಟ್ರೈ ನ್ಯಾಚುರಲ್ ಕರ್ಲ್ಸ್ ಇವಾಗ ಏನು ಟ್ರೆಂಡ್ ಆಯ್ತಲ್ಲ, ಸೊ ಅದನ್ನ ಸ್ಟಾರ್ಟ್ ಮಾಡೀನಿ ರುಟೀನ್ ಮಾಡ್ಕೋಬೇಕಂತೇಳಿ. ಯಾಕಂದ್ರೆ ವಿತೌಟ್ ಸ್ವಲ್ಪ ದಿನ ವಿತೌಟ್ ಮಷಿನ್ ಹೇರ್ ಕೇರ್ ಮಾಡ್ಕೊಳಕತ್ತೀನಿ ಇತ್ತೀಚೆಗೆ. ಎಸ್ ಗೈಸ್, ನಾನು ಏನು ಹೇಳ್ಬೇಕು ಅನ್ಕೊಂತೀನಿ ಎಲ್ಲ ಮರ್ತೋಗ್ಬಿಡ್ತೀನಿ ವಿಡಿಯೋ ಆನ್ ಮಾಡಿದ ತಕ್ಷಣ. ಅಂದ್ರೆ ವಿತೌಟ್ ಮಷಿನ್ಸ್ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಮಷಿನ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋದು ಹೇರ್ ಮೇಲೆ ಅಂತೇಳಿ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳಕತ್ತೀನಿ. ಇವಾಗ ನನ್ನ ಪಿ ಜಿ ಒಳಗೆ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ಇವಾಗ ನಾನು ಮಸ್ತಾಗಿ ಬ್ಲಾಗ್ ಮಾಡ್ಬೋದು. ಯಾರಾದರೂ ಒಬ್ರು ಇದ್ರು ನಾನು ಓ ಅವ್ರೇನು ಅನ್ಕೊಂಡ್ಬಿಡ್ತಾರೆ ಇವ್ರೇನು ಅನ್ಕೊಂಡ್ಬಿಡ್ತಾರೆ ಅಂತ ನಂಗೆ ಸ್ವಲ್ಪ ಎಂಗ್ಸೈಟಿ ಅನ್ಸಲ್ಲ, ಅದು ಅನ್ಕಾನ್ಶಿಯಸ್ ಆಗ್ಬಿಡ್ತೀನಿ ಕ್ಯಾಮ್ರಾ ಆನ್ ಇತ್ತು ಅವ್ರು ಬಂದ್ಬಿಟ್ಟ ಇವ್ರು ಬಂದ್ಬಿಟ್ಟ ಅಂತೇಳಿ. ಸೊ ಗೈಸ್ ಇವಾಗ ನಾನು ಒಬ್ಬಕ್ಕೆ ಅದೀನಿ. ದಿಸ್ ಈಸ್ ದ ಮೇಕಪ್ ಪಿಕ್ಚರ್ ಆ್ಯಂಡ್ ಬ್ರ್ಯಾಂಡ್ ತೋರಿಸಲ್ಲ. ನೆಕ್ಸ್ಟ್ ಬ್ಲಾಗ್ ಏನು ಬರುತ್ತೆ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ. ನನ್ನ ಬೆಂಗಳೂರು ಫ್ರೆಂಡ್ ಅದಾಳಲ್ಲ, ಅಕ್ಕಿನ ಜೊತೆ ನಾನು 10 minutes ಮೇಕಪ್ ಚಾಲೆಂಜ್ ಮಾಡತ್ತೀನಿ. ಆ್ಯಂಡ್ ಅದು ಸ್ಕ್ರಿಪ್ಟ್ ಮಾಡ್ಕೊಂಡು ಒಂದು 3-4 days ಆಯ್ತು ಆಲ್ರೆಡಿ. ಅದ್ರ ಅಕ್ಕಿ ಅಕ್ಕಿ ಖಾಲಿ ಇಲ್ಲ, ನಾ ಖಾಲಿ ಇದ್ದಾಗ ಅಕ್ಕಿ ಖಾಲಿ ಇಲ್ಲ, ಅಕ್ಕಿ ಖಾಲಿ ಇದ್ದಾಗ ನಾನು ಖಾಲಿ ಇಲ್ಲ, ಹಂಗಾಗ್ಬಿಟ್ಟೈತಿ. ಸೊ ಇವತ್ತು ಪ್ಲಾನ್ ಇತ್ತು ಅದು ಮಾಡ್ಬೇಕಂತೇಳಿ. ಒಬ್ವಿಯಸ್ಲಿ ಗೊತ್ತಲ್ಲ ನನ್ನ ಮೂಡ್ ಹೆಂಗಿರತ್ತೆ ಅಂತೇಳಿ ಡಿಸೈಡ್ ಮಾಡಕ್ ನನ್ಗೆ ಆಗಕತ್ತಿಲ್ಲ. ಸೊ ನಾಳೆ ಪ್ಲಾನ್ ಮಾಡ್ಕೊಂಡಿವಿ ಅದು ಶೂಟ್ ಮಾಡ್ಬೇಕಂತೇಳಿ. ಆರ್ ಯು ಗೈಸ್ ವೇಟ್ ಫಾರ್ ಇಟ್, ಹೆಂಗಿರುತ್ತೆ ಅಂತೇಳಿ. ನಾನಂತೂ ಸ್ವಲ್ಪ ಮಜಾ ಇರುತ್ತೆ ಅನ್ಕೊಂಡಿನಿ, ನೋಡ್ಬೇಕು ಹೆಂಗಿರುತ್ತಾ ಏನು ಅಂತ ಹೇಳಿ. ಆಕಿನೂ ಮೇಕಪ್ ಆರ್ಟಿಸ್ಟ್, ನಾನು ಮೇಕಪ್ ಆರ್ಟಿಸ್ಟ್ ಗೈಸ್, ಯಾರು ಅನ್ಪ್ರೊಫೆಷನಲ್ ಅಲ್ಲ, ಇಬ್ರು ಪ್ರೊಫೆಷನಲ್ ಆಗಿ 10 minutes ಮೇಕಪ್ ಚಾಲೆಂಜ್ ಮಾಡಾಕ್ತೀವಿ. ಆ್ಯಂಡ್ ನನ್ಗೆ ಇತ್ತೀಚೆಗೆ ಫೇವ್ರೇಟ್ ಲಿಪ್ಸ್ಟಿಕ್ ಅಂದ್ರೆ ಇದು ಒಂದ. ನನ್ನ ಕಡೆ ಒಂದು 5-6 ಕಲೆಕ್ಷನ್ಸ್ ಇದ್ರು ನಾನು ಯೂಸ್ ಮಾಡೋದು ಇದು ಒಂದ. ಇದೇ ನನ್ನ ಕೆಲಸ ಜಾಸ್ತಿ. ಇತ್ತೀಚೆಗೆ ನನ್ನ ಬೆಸ್ಟ್ ಫ್ರೆಂಡ್ನ ಮೀಟ್ ಆಗಿದ್ದೆ ನಾನು, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಕಿ ಬ್ಲಾಗ್ ನೋಡೋಕತ್ರ ಗೊತ್ತಾಗುತ್ತೆ ಆಕೆಗೆ. ಏನಪ್ಪ ಅಂದ್ರೆ ಅದೊಂದು ಏನೋ ಒಂದು ಆಸ್ಥೆಟಿಕ್ ವಿಡಿಯೋ ಶೂಟ್ ಮಾಡತ್ತಿದ್ವಿ. ಸೊ ಅದು ಲಿಪ್ಸ್ಟಿಕ್ ಕಲೆಕ್ಷನ್ ಮೀನ್ಸ್ ಅವ್ರದ್ದು ಅಕ್ಕಿನ ಲಿಪ್ಸ್ಟಿಕ್ ನನ್ನ ಲಿಪ್ಸ್ಟಿಕ್ ಹಿಂಗಿಟ್ಟು ಆಸ್ಥೆಟಿಕ್ ವಿಡಿಯೋಸ್, 2 ಬೆಸ್ಟ್ ಫ್ರೆಂಡ್ಸ್ ಏನೋ ಒಂದು ವಿಡಿಯೋ ಅದು. ಆ ಕಾನ್ಸೆಪ್ಟ್ ಮಾಡ್ಬೇಕಾದ್ರೆ ಆಕಿ 2 ಲಿಪ್ಸ್ಟಿಕ್ ಅಂದ್ರೆ 2 ಶೇಡ್ಸ್ ಲಿಪ್ಸ್ಟಿಕ್ ಏನೋ ಆಕಿ ತಗೊಂಬಂದಿದ್ಲು, ಆಕಿ ಇಟ್ಲ ಆ ವಿಡಿಯೋ ಮುಂದೆ. ಸರಿ ಆಯ್ತಂತ ನಾ ಒಂದಿಟ್ಟೆ, ನಂದು ಇದು ಒಂದ ಬಟ್ ತೋರ್ಸಲ್ಲ. ನಾನು ಇದು ಒಂದ ಇಟ್ಟ. ಸೊ ಆಕಿಗೆ ನೀವು ಇದು ಒಂದ ತಗೊಂಡ್ಬಂದೇನು, ನೀನು ಬೇರೆ ಇಲ್ಲ ನಿನ್ ಕಡೆ ಅಂತ. ಯಾಕಂದ್ರೆ ಇದು ಮ್ಯಾಲಿದೆಲ್ಲ ಸ್ವಲ್ಪ ಏನ್ ಬ್ರ್ಯಾಂಡ್ ನೇಮ್ ಎಲ್ಲ ಇರುತ್ತಲ್ಲ ಸ್ವಲ್ಪ ಹೋಗ್ಬಿಟ್ಟೈತೆಲ್ಲ. ಸೊ ಅದಕ್ಕೆ ಇದು ಒಂದ ನಿನ್ ಕಡೆ ಅಂತೇಳಿ. ನನಗೆ ಅವಾಗ ರಿಯಲೈಸ್ ಆಯ್ತು, ನಾನು ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಪ್ರೊಫೆಷ್ನಲ್ ಆಗಿ ಇದು ಒಂದ ಲಿಪ್ಸ್ಟಿಕ್ನ ಇಟ್ಕೊಂಡು ಅವಾಗ ಜಾಸ್ತಿ ಹರ್ಟ್ ಆಗ್ಬಿಡ್ತು. ಬಟ್ ಆಕೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಲಿಲ್ಲ ನಾನು. ನನ್ನ ಕಡೆ ಇದು ಒಂದ, ಯೂಶ್ವಲಿ ನಾ ಇದು ಒಂದ ಯೂಸ್ ಮಾಡ್ತೀನಿ. ಓಕೆ, ಅವಾಗ ಅನ್ಸಿತ್ತು ಇನ್ನೊಂದಿನ ಇಟ್ಕೋಬೇಕು, ನಾನು ಯೂಸ್ ಮಾಡ್ಲಿ ಬಿಡ್ಲಿ ಏನೊಂದು ಇಟ್ಕೊಂಡು ಓಡಾಡ್ಬೇಕಂತೇಳಿ. ದಟ್ಸ್ ಇಟ್ ಗೈಸ್. ಕಲೆಕ್ಷನ್ಸ್ ಎಷ್ಟಿದ್ರು ಬಟ್ ಫೇವ್ರೇಟ್ ಅನ್ನೋದು ಒಂದ ಇರುತ್ತಲ್ಲ, ಅದು ನಿಮಗೂ ಆಗಿರ್ಬೋದು ಅನ್ಸುತ್ತಾ. ಅಂಡ್ ಮತ್ತೆ ನಾನು ಅಗೇನ್ ಲಿಪ್ ಲೈನರ್ಸ್, ಐ ಲವ್ ಲಿಪ್ ಲೈನರ್ಸ್. ಈ ಶೇಡ್ ಮತ್ತು ಬ್ರೌನ್ ಸ್ಕಿನ್ ಟೋನಿಗೆ ಅಂದ್ರೆ ಡಸ್ಕಿ ಸ್ಕಿನ್ ಟೋನಿಗೆ ನೋಡ್ತಿರ್ಬೋದು ನೀವು, ಜಾಸ್ತಿ ಇವಾಗ ಟ್ರೆಂಡ್ ಆಗಿರೋದು ಕಲರ್ಸ್ ಅಂತೇಳಿ. ಅವಾಗಿಂದ ನಾನು ಅಡಿಕ್ಟ್ ಆಗ್ಬಿಟ್ಟಿನಿ, ಒಂಥರ ಡ್ರಗ್ಸ್ ಥರ ಅಡಿಕ್ಟ್ ಆಗ್ಬಿಟ್ಟಿನಿ. ಏನೂ ಮಾಡೋಕ್ಕಾಗಲ್ಲ. ಬಟ್ ನಾನು ಬೇರೆ ಲಿಪ್ಸ್ಟಿಕ್ ಹಾಕಕ್ಕೆ ಟ್ರೈ ಮಾಡಿದ್ರು ನಾನು ಸ್ವಲ್ಪ ಜನ ಹಾಕೊಂಡಿರ್ತೀನಿ, ಆಮೇಲೆ ಇನ್ನೊಂದು 5 minutes ನಾನೇನೋ ಹೊರಗೆ ಹೋಗ್ಬೇಕು ಅನ್ಕೊಂಡು ಏನೋ ಮಿಸ್ ಆಗತ್ತೆ ನನ್ನ ಫೇಸ್ ಒಳಗೆ. ಮತ್ತೆ ನೋಡ್ಕೊಂತೀನಿ ಸ್ವಲ್ಪ ಲಿಪ್ ಲೈನರ್ ಎಲ್ಲ ಕರೆಕ್ಟ್, ಓ ನನ್ನ ಕಲರ್ಸ್ ನನ್ ಕರೆಕ್ಟ್ ಅಂತೇಳಿ ಮತ್ತೆ ಅದನ್ನೆಲ್ಲ ಮತ್ತೆ ರಿಮೂವ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಶಿಫ್ಟ್ ಆಗ್ಬಿಡ್ತೀನಿ. ಗೇಮ್ ಸ್ವಲ್ಪ ಸ್ವೆಟ್ ತರ ಅನ್ಸಾಗತೈತಿ, ಸೊ ಅದಕ್ಕೆ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡ್ಕೋತೀನಿ. ಗೈಸ್, ಆರ್ ಯು ಎಂಜಾಯ್ಡ್ ದಿಸ್ ವ್ಲಾಗ್ ಅಂತೇಳಿ. ನನಗಂತೂ ಏನು ಮಾಡೀನಿ ಏನು ಮಾಡಾಕತ್ತೀನಿ ಅಂತೇನು ಅರ್ಥ ಆಗವಲ್ತು. ಸೊ ಇಟ್ಸ್ ಓಕೆ. ನನ್ನ ಸ್ಟಿಕ್ಕರ್ ನೋಡ್ತಿರ್ಬೋದು, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ ಗೈಸ್. ಇದು ಅರ್ಧ ನಾನು ಪೌಚ್ ಮೇಕಪ್ ಪೌಚ್ ಒಳಗೆ ಇಟ್ಟಿನೇ ಈ ತರ ಆಗ್ಬಿಟ್ಟಿರೋದು. ಇದು ಸುಮಾರು ಒಂದು
7 to 8 months ಆಯ್ತು ಅನ್ಕೊಂತೀನಿ. ಇದು ಒಂದು ಸ್ಟಿಕ್ಕರ್ ಏನಂತಾರೆ ಅದಕ್ಕೆ, ಏನೋ ಒಂದು ಏನೋ ಒಂದು ಇದನ್ನ ತಗೊಂಡು 7 to 8 months ಆಯ್ತು ಅನ್ಕೊಂತೀನಿ ಆಲ್ರೆಡಿ. ಇನ್ನೂ ಖಾಲಿ ಆಗಿಲ್ಲ. ಇದನ್ನೆಲ್ಲ ಅಂದ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು. ಐ ಥಿಂಕ್ ಮಲ್ಲೇಶ್ವರಂ ಅನ್ಸುತ್ತಾ, ಮಲ್ಲೇಶ್ವರಂ ಹಿಂಗ್ ಸ್ಟ್ರೀಟ್ ಒಳಗೆ ಕುತ್ಕೊಂಡಿರ್ತಾರಲ್ಲ ಅಲ್ಲಿ ತಗೊಂಡಿದ್ದ ಅನ್ಸುತ್ತಾ. ನಾನು ಮುಂಚೆ ಲೈನರ್ ಹಾಕೊಂತಿದ್ದೆ. ನಾನು ಇದು ಟ್ರೆಡಿಷನಲ್ ಆಗಲಿ ವೆಸ್ಟರ್ನ್ ಆಗಲಿ ಎಲ್ಲದಕ್ಕೂ ಬಿಂದಿ ಇಟ್ಕೋತೀನಿ. ಲಾಸ್ಟಿಗೆ ಒಂದ್ಸಲ ಸೆಟ್ ಮಾಡ್ಕೊಂಡ್ಬಿಟ್ರೆ ಮುಗಿತು. ಸಿಂಪಲ್ ಮೇಕಪ್ ಟ್ಯುಟೋರಿಯಲ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯಾರ್ಯಾರಿಗೆಲ್ಲ ಈ ಥರ ವಿಡಿಯೋಸ್ ಇಂಟ್ರೆಸ್ಟ್ ಐತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಆ್ಯಂಡ್ ನೆಕ್ಸ್ಟ್ ಮೇನ್ಲಿ ಗರ್ಲ್ಸ್, ನಿಮ್ಗೆ ಯಾವುದಾದ್ರೂ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಆಗಲಿ ಆ್ಯಂಡ್ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಬೇಕು ಅಂತಂದ್ರೆ ಕಮೆಂಟ್ ಒಳಗೆ ಕಮೆಂಟ್ ಹಾಕ್ರಿ. ನೀವು ಯಾವ ಥರ ವಿಡಿಯೋಸ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡ್ಕೊಂಡು ನೆಕ್ಸ್ಟ್ ಈ ಥರ ವಿಡಿಯೋ ಮಾಡಬೇಕು ಅಂತ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಟ್ರೈ ಟು ಮೈ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ದಿನ ನಾನು ವ್ಲಾಗ್ ಮಾಡಲಾರ್ದಕ್ಕೆ ಸಾರಿ ಗಾಯ್ಸ್. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಂದು ಮೇಕಪ್ ಪೇಜ್ ಏನೈತಿ, ಇನ್ಸ್ಟಾಗ್ರಾಮ್ ಪೇಜ್, ಅದನ್ನ ಮೆನ್ಷನ್ ಮಾಡಿರ್ತೀನಿ. ಯಾರ್ಯಾರಿಗೆಲ್ಲ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಆದಷ್ಟು ನಾನು ಆ ಥರ ವಿಡಿಯೋಸ್ ಮಾಡಾಕತ್ತೀನಿ. ಸೊ ಚೆಕ್ಔಟ್ ಮಾಡಿ ನನ್ನ ಪೇಜ್ನ ಹೋಗಿ ಫಾಲೋನು ಮಾಡ್ಕೊಳ್ರಿ. ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಎಲ್ಲ ಮಾಡಿರಿ ಅಂತ ಹೇಳ್ತೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ಮಾಡಿರಿ ಅಂತ ಹೇಳಿ. ಬ್ಲಾಗ್ ಸಣ್ಣದಾಗಿರುತ್ತಾ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ ಅಂತ. ಬಾಯ್.